ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ನಾನು ದಂಡಿಗನಹಳ್ಳಿ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಸುಮಾರು 11 ಕಾಲೇನೋ ಆಗ್ತಾ ಇದೆ. ಈಗ ಇಲ್ಲಿ 11:04 ತೋರಿಸ್ತಾ ಇದೆ, ಬಟ್ ಅದು ಕರೆಕ್ಟ್ ಇಲ್ಲ ಅಂತ ಅನ್ಕೊತೀನಿ. ಗೂಗಲ್ ಮ್ಯಾಪ್ನಲ್ಲಿ ಸುಮಾರು 78 ಕಿಲೋಮೀಟರ್ ಏನೋ ತೋರಿಸ್ತಾ ಇದೆ. ಹೋಪ್ಫುಲಿ ಇವತ್ತು ವೀಕ್ ಡೇ ಇದೆ. ಆ್ಯಕ್ಚುಲಿ ವೀಕೆಂಡ್ ಅಲ್ಲ, ವೀಕೆಂಡಲ್ಲಿ ತುಂಬ ಜನ ಬರ್ತಾರಂತಲ್ಲಿ. ವೀಕ್ ಡೇನಲ್ಲಿ ಯಾರೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅದೃಷ್ಟ, ಯಾಕಂದರೆ ನನಗೆ ಸೋಲೋ ಹೋಗ್ತಾ ಇರೋದ್ರಿಂದ ತುಂಬ ಕ್ರೌಡ್ ಇದ್ದರೆ ನನ್ನ ಗ್ಯಾಜೆಟ್ಸ್ಗಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾರೂ ಇಲ್ಲ ಅಂದರೆ ನನಗೆ ಒಂಥರ ಕಂಫರ್ಟಬಲು. ಸೊ ಮತ್ತೊಂದು ಒಳ್ಳೆಯ ವಿಷಯ ಏನಂದರೆ, ನಾನು ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾಯಿದೆ. 2 ಇಯರ್ಸ್ನಲ್ಲಿ ನಾನು ಏನು ರೆಗ್ಯುಲರ್ ಅಪ್ಲೋಡ್ಗಳನ್ನು ಮಾಡ್ತಾಯಿಲ್ಲ ವೀಡಿಯೋ. ಬಟ್ ಈ 2 ಇಯರ್ಸ್ನಲ್ಲಿ 2,000 ಜನ ಆಲ್ಮೋಸ್ಟು ನನ್ನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ಸೊ ಮೊನ್ನೆಗೇನೋ 2,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 2,000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅದು ಒಂದು ಸಂತೋಷದ ವಿಷಯನೇ. ಇನ್ನೊಂದೇನಂದರೆ, ಈ 2,000 ಸಬ್ಸ್ಕ್ರೈಬರ್ಸ್ನಲ್ಲಿ ಆ್ಯಕ್ಚುಲಾಗಿ ಕರೆಕ್ಟಾಗಿ ನೋಡೋಕೆ ಹೋದಾದರೆ ಯಾರೂ ನನಗೆ ಕನೆಕ್ಟೇ ಆಗಿಲ್ಲ. ಯೂಶ್ವಲಿ 2,000 ಜನದಲ್ಲಿ ಒಂದು ಇಬ್ಬರಾದರೂ ಕನೆಕ್ಟ್ ಆಗಬೇಕು. ಅಂದರೆ ರೆಗ್ಯುಲರ್ ಇಂಟ್ರ್ಯಾಕ್ಷನ್ನು, ರೆಗ್ಯುಲರ್ ಮೆಸೇಜ್ಗಳು ಅಥವಾ ಕಮೆಂಟ್ಸ್ಗಳು ಪಾಸ್ ಮಾಡಿಕೊಂಡು 1,000 ಜನ ನನ್ನ ಒಂದು ವಿಡಿಯೋನ ಇಷ್ಟಪಟ್ಟಿದ್ದಾರೆ ಅಂತ ಆಯಿತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದರೆ ಫುಲ್ ಫ್ರೀಯಾಗಿ ಗಾಡಿ ಓಡಿಸೋ ಥರ, ಗ್ಯಾಜೆಟ್ಸ್ ಮೇಲೆ ತಲೆ ಕೆಡಿಸ್ಕೊಂಡು ಗ್ಯಾಜೆಟ್ಸ್ ಹಿಂಗಿಡ್ಕೋಬೇಕು ಹಂಗಿಡ್ಕೋಬೇಕು. ಈಗ ನೋಡಿ, DSLR ಕ್ಯಾಮ್ರಾನ ನಾನು ಎಲ್ಲಿ ಇಟ್ಕೊಂಡಿದ್ದೀನಿ, ಟ್ಯಾಂಕ್ ಮೇಲೆ ಸ್ಟ್ರಾಪ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಭಯ ಏನಂದರೆ, ಅಪ್ಪಿತಪ್ಪಿ ಜಾರ್ಬಿಟ್ಟು ಆ ಕಡೆ ಬಿದ್ದೋಗುತ್ತಾ ಅನ್ನೋದೊಂದು ಭಯ ಇರುತ್ತೆ. 78 ಕಿಲೋಮೀಟ್ರು ಆಲ್ಮೋಸ್ಟು 1.5 ಅವರ್ ಆಗುತ್ತಾ ಈ ಗಾಡಿನಲ್ಲಿ. ಯಾಕಂದರೆ ಈ ಗಾಡಿನಲ್ಲಿ ಫಾಸ್ಟಾಗಿ ಹೋಗೋದಕ್ಕೂ ಆಗೋದಿಲ್ಲವಲ್ಲ. ಈ ನಡುವೆ ಅಂತೂ ಬ್ರೇಕು ಹಿಡಿತಿಲ್ಲ ಕರೆಕ್ಟಾಗಿ, ಭಯ ಆಗ್ತಿತ್ತೆ. ಎರಡನೇದು ಟೈರ್ ಬಾಲ್ಡ್ ಆಗ್ಬಿಟ್ಟಿದೆ. ಮೋಸ್ಟ್ ಪ್ರಾಬಬ್ಲಿ ರಾಜನಕುಂಟೆ ಇದು. ಇನ್ನೇನು ದೊಡ್ಡಬಳ್ಳಾಪುರ ಬಂದ್ಬಿಡ್ತು ಹತ್ರನೇ. ಯಾವುದಾದ್ರೂ ಒಂದು ಈ ಥರ ಸಿಟಿಗಳಿಗೆ ಬಂದಾಗ ಒಂದ್ಸರಿ ಅಡ್ರೆಸ್ ನೋಡ್ಕೊಬಿಡೋದು ಒಳ್ಳೆಯದು, ಯಾವ ಊರಲ್ಲಿದ್ದೀವಿ ಅಂತ. ಕನ್ಫ್ಯೂಷನ್ ಇರೋದಿಲ್ಲ. ಇದ್ಯಾವುದು ದೊಡ್ಡಬಳ್ಳಾಪುರ, ಸೂಪರ್. ಅನಂತಪುರ, ಹಿಂದೂಪುರ, ಗೌರಿಬಿದನೂರು. ಏನಿದೆ ನೋಡಿ ಇದು ಜಾಗ. ಓ ಮೈ. ನಾವು ಈ ದೊಡ್ಡಬಳ್ಳಾಪುರ ಆದಮೇಲೆ ಹಿಂದೂಪುರ ರೋಡ್ನಲ್ಲೇ ಬನ್ನಿ. ಹಿಂದೂಪುರ ರೋಡ್ನಲ್ಲಿ ಬಂದ ಮೇಲೆ ನಿಮಗೆ ತೊಂಡೆಬಾವಿನ ಹತ್ರ ನಾವು ರೈಟ್ ಅಂತ ತಗೋಬೇಕು. ಯಪ್ಪ, ಟೈಮು ಆಲ್ಮೋಸ್ಟ್ 1:30-2 ಗಂಟೆ ಆಗ್ತಾ ಇದೆ. ದೊಡ್ಡ ಬ್ಲಂಡರು ಏನು ಅಂದರೆ, ದೊಡ್ಡಬಳ್ಳಾಪುರದ ಮೇಲೆ ನಾನು ಆ್ಯಕ್ಚುಲಿ ಮೊಬೈಲ್ ಹೋಲ್ಡರ್ ಇಲ್ದಿರೋ ಕಾರಣ ಮೊಬೈಲ್ನ ನಾನು ಬ್ಯಾಗಲ್ಲಿ ಇಡೋದು ತೆಗಿಯೋದು ಮಾಡಿ ಅದೇನಾಗ್ಬಿಡ್ತು, ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ಬಿಡ್ತು ಅದು. ಸೊ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರದಿಂದ ತಿರ್ಗಾ ನಾನು ಮತ್ತೆ ಸುತ್ತಾಕೊಂಡು ಬಂದೆ. ತಿರ್ಗಾ ಅದೇ ಜಾಗಕ್ಕೆ ಬಂದೆ. ಆಲ್ರೆಡಿ 2 GoPro ಬ್ಯಾಟ್ರಿ ವೇಸ್ಟ್ ಆಯಿತು. ಇದು 3ನೇದು ಹಾಕ್ಕೊಂಡಿದ್ದೀನಿ. ಹೋಪ್ಫುಲಿ ಈಗ ರಿಸ್ಕ್ ತೊಗೊಂಡು ನೋಡಿ ಮೊಬೈಲ್ನ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ. ಬಾಬಾ ಇದು ಯಾವುದೋ ಸಾಕಾಗಿದೆ ಜಾಗ.
ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಇದು ರೈಟ್ ಟೈಮ್ ಅನಿಸುತ್ತೆ, ಬಂದು ವಿಸಿಟ್ ಮಾಡಿ. ಓವರ್ಫ್ಲೋ ಆಗ್ತಾಯಿದೆ ವಾಟ್ರು, ತುಂಬಾ ಚೆನ್ನಾಗಿದೆ. ಜನಗಳು ತುಂಬಾ ಕಮ್ಮಿ ಇದ್ದಾರೆ. ನಿಮ್ಗೆ ಏನೇ ಒಂದು ಅಂದರೆ ನೀವು ಬರಬೇಕಾದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಬನ್ನಿ. ನಾನು ಇವಾಗ ನೀರು ತಂದಿಲ್ಲ, ಕುಡಿಬೇಕು ಅಂತ ನೀರು ಬಾಯಾರಿಕೆ ಆಗ್ತಾಯಿದೆ, ಬಟ್ ಇಲ್ಲೆಲ್ಲೂ ನೀರು ಸಿಗಲ್ವಂತೆ. ತುಂಬಾ ಕ್ರೌಡ್ ಆಗೋಯ್ತು. ನಾನು ಅಲ್ಲೋನ್ ಇರೋದ್ರಿಂದ ಗ್ಯಾಜೆಟ್ಸ್ಗಳು ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಇಲ್ಲಿ ಜಾಸ್ತಿ ವೀಡಿಯೋನು ಶೂಟ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಅದೇನು ಮಂಚಿನ ಮೇಲೆ ಅಲ್ಲ, ದಂಡಿಗನಹಳ್ಳಿ ಡ್ಯಾಮು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಾಕು ಅನಿಸುತ್ತೆ, ಒಂದು ಅರ್ಧ ಗಂಟೆ ಎಂಜಾಯ್ ಮಾಡಿದೆ. ಬಿಸಿಲು ಚೆನ್ನಾಗಿದೆ, ತುಂಬ ಕ್ರೌಡು ನನ್ನೇ ನೋಡ್ತಾ ಇದ್ದಾರೆ, ಯಾರು ಇವನು ಕಮ್ಮಂಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಾವನೆ ಅಂತ. ಇದು ಹೋಗಿದ್ದು ಮಂಚನಹಳ್ಳಿ ಕೆರೆ ಅಂತ. ರಿಯಲಿ ಬ್ಯೂಟಿಫುಲ್ ಇದೆ ರೀ. ಅಂದರೆ ತುಂಬ ಕ್ರೌಡ್ ಏನಿಲ್ಲ, ಎಲ್ಲೂ ತೆಪ್ಪೆ ಬೇರೆ ಇದೆ. ತೆಪ್ಪೆನಲ್ಲಿ ರೈಡ್ ಕೊಡ್ತಾರೇನೋ ಗೊತ್ತಿಲ್ವೇ, ಕೇಳ್ಬೋದಿತ್ತು. ಆದರೂ ನನಗೆ ನೀರಂದರೆ ಭಯ. ಅಕಸ್ಮಾತ್ ಯಾರಾದರೂ ಬರೋವಂಥ ಪ್ಲ್ಯಾನ್ ಇತ್ತು ಅಂದರೆ ರೈಟ್ ಟೈಮ್ ಅನ್ಸುತ್ತೆ ಬನ್ನಿ. ನೀರು ತುಂಬ ಅಂದರೆ ಇದೆ, ಆಲ್ಮೋಸ್ಟ್ ಇದು ಡ್ರೈ ಆಗೋ ಥರ ಕಾಣಿಸ್ತಾನೆ ಇಲ್ಲ. ಇದು ಎನಿ ಟೈಮ್ ವಾಟ್ರ್ ಇದ್ದೇ ಇರುತ್ತೆ. ಬಟ್ ಅಲ್ಲಿ ಓವರ್ಫ್ಲೋ ಆಗ್ತಿತ್ತಲ್ಲ ವಾಟ್ರು, ಆ ಥರ ಓವರ್ಫ್ಲೋ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಅಯ್ಯೋ ಒಳ್ಳೆ ವ್ಯೂ, ಸೀನಿಕ್ ವ್ಯೂ ಇದು. ನಿಮ್ಗೇನಾದರೂ ಈ ವೀಕೆಂಡಲ್ಲಿ ಏನಾದರೂ ಚಾನ್ಸ್ ಇತ್ತು ಅಂದರೆ ಯು ಕ್ಯಾನ್ ಆಲ್ವೇಸ್ ವಿಸಿಟ್. ಇಟ್ಸ್ ರಿಯಲಿ ಗುಡ್. ಕ್ರೌಡು ತುಂಬ ಕಮ್ಮಿ ಇತ್ತು. ನಾನು ವೀಕ್ ಡೇ ಬಂದಿದ್ದೀನಿ, ವೀಕೆಂಡಲ್ಲಿ ಜಾಸ್ತಿ ಇರ್ಬೋದೇನೋ. What the ಯಪ್ಪ, ತುಂಬ ಚೆನ್ನಾಗಿದೆ. ಹಂಗೂ ಈಗ ಕೊನೆಗೂ ಬಂದೆ ಏನದು ದಂಡಿಗನಹಳ್ಳಿ ಡ್ಯಾಮ್ಗೆ. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬರಲೇಬೇಡಿ. ಯಾಕಂದರೆ ಇಲ್ಲಿ ಇವ್ರ ಹತ್ರ ಮಾತಾಡಿದೆ, ಅವ್ರಿಗೆ ಹೇಳಿದ್ಕೆ ಇಲ್ಲಿ ಅಲ್ಲೊಂದು ಚಿಕ್ಕ ಅಂಗಡಿ ಇಟ್ಟಿದ್ದಾನೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಅಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು ನರಸಿಂಹ ಅಂತ, ಇನ್ನೊಂದೇನೋ ಹೆಸರು ಹೇಳಿದ್ರಪ್ಪ ಮರ್ತೋಯ್ತು ಅವ್ರದ್ದು. ಬರಲಿ, ಅಲ್ಲಿ ಬರ್ತಾ ಇದ್ದಾರೆ. ಅವರು ಇಲ್ಲಿ ಗಾರ್ಡ್ ಮಾಡ್ತಾರಂತೆ. ಅಂದರೆ ಯಾರಾದರೂ ನೀರೊಳಗೆ ಇಳಿದ್ರೆ ಅವ್ರನ್ನ ಇಳಿಬೇಡಿ ಅಂತ ಹೇಳೋದು, ಆಮೇಲೆ ಏನಾದರೂ ತರಲೆ ಕೆಲಸ ಮಾಡ್ತಾಯಿದ್ರೆ ಅದನ್ನು ಮಾಡಬೇಡಿ ಅಂತ ಹೇಳೋದಕ್ಕೆ ಒಂದಿಬ್ಬರು ಇದ್ದಾರೆ. ಅದು ಸೋಷಲ್ ಸರ್ವಿಸ್ ಅವ್ರು ಮಾಡ್ತಾ ಇರೋದು. ಯಾರೇ ಒಂದು ಅಪಾಯಿಂಟ್ ಮಾಡಿ ಅಥವಾ ಜಾಬ್ ಥರ ಏನಲ್ಲ, ಅವರು ಇಲ್ಲಿ ಬಂದು ಸುಮ್ಮನೆ ಜನಗಳು ಸಾಯ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅದು ಮಾಡ್ತಾಯಿದ್ದಾರೆ. ಬಟ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಬಟ್ ಇದೆಯಲ್ಲ, ಎಲ್ಲಿ ಜಾಗ ತುಂಬ ಚೆನ್ನಾಗಿರುತ್ತೋ ಅಥವಾ ಎಲ್ಲಿ ಜಾಗನ ಹುಡ್ಕೊಂಡು ಮನುಷ್ಯ ಒಂದು ಸರಿ ಹೋಗ್ತಾನೋ ಆವಾಗ ಈ ಥರ ಒಂದು ತಿಪ್ಪೆ ಗುಂಡಿ ಮಾಡ್ತಾರೆ. ಸೊ ಇಲ್ಲೂ ಹಾಗೇ ಸುತ್ತ ನಾನು ಎಷ್ಟೋ ಜಾಗ ಹೋಗಿದ್ದೀನಿ, ಆ ಜಾಗದಲ್ಲೆಲ್ಲ ಇದೇ ಸೀನು. ಸೊ ಇಲ್ಲೂ ಕೂಡ ಅದೇ ಸೀನ್ ಇದೆ. ಎಲ್ಲ ತಿಪ್ಪೆ ಗುಂಡಿ ಮಾಡಿ ಅಲ್ಲಿ ಇಲ್ಲಿ ಬಾಟ್ಲುಗಳು, ಎಣ್ಣೆ ಎಲ್ಲ ಬಿಸಾಕಿದ್ದಾರೆ. ಸೊ ನಿಮ್ಮ ಹೆಸರೇನೆಂದರೆ? ಗಂಗಾಧರ್ ಅಂತ. ಇಲ್ಲಿ ದಂಡಿಗನಹಳ್ಳಿ ಡ್ಯಾಮ್ ಹತ್ರನೇ ಇರ್ತಾರೆ. ಅವರು ಜನಗಳಿಗೋಸ್ಕರ ಸೇಫ್ಟಿಯನ್ನು ಹೇಳ್ತಾರೆ. ಅವ್ರ ಮಾತು ಕೇಳಿ ಮೀರಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಹೇಳೋದು ನಮ್ಮ ಧರ್ಮ, ಕೇಳೋದು ಒಂದು ಕರ್ಮ. ಅರ್ಥ ಆಯ್ತಲ್ಲ ಅವ್ರು ಹೇಳೋದು? ಅವರು ಬುದ್ಧಿ ಮಾತು ಹೇಳ್ತಾರೆ, ಅದನ್ನು ಬಿಟ್ಟು ನೀವು ಕೆರೆನ ನೀರಲ್ಲಿ ಹಾರಿ ಇದು ಮಾಡ್ಕೊಂಡ್ರೆ ಅದು ನಿಮ್ಮ ಕರ್ಮ. ಯಾಕಂದರೆ ಜೀವ ಇದ್ರೆ ಉಪ್ಪು ಮಾರ್ಕೊಂಡು ಬದುಕ್ಬೋದು. ಸೊ ಆದ್ದರಿಂದ ನಾನು ಹೇಳೋದು ಅಷ್ಟೇ. ಯಾಕಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಟ್ಸ್ ವೆರಿ ಸೀನಿಕ್ಕು, ವೆರಿ ಮಚ್ ಪ್ಲೆಸೆಂಟ್ ವೆದರ್, ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಏನಂದರೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಎರಡನೇದು ವೀಕ್ ಡೇಸಲ್ಲಿ ಬನ್ನಿ. ಎಲ್ಲರೂ ವೀಕ್ ಎಂಡಲ್ಲೇ ಬಂದ ಅಂದರೆ ಪಾಪ ಅವ್ರಿಗೆ 1 ದಿನ 2 ದಿನ ಬಿಸ್ನೆಸ್ ಆಗುತ್ತೆ, ಆಮೇಲೆ ತುಂಬಾ ಕ್ರೌಡ್ ಇರುತ್ತೆ, ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ನೀವು ಏನು ಮಾಡಿ, ವೀಕ್ ಡೇಸಲ್ಲಿ ಬಂದರೆ ಸೊ ಎಲ್ಲ ಕ್ರೌಡು ಸ್ಪ್ಲಿಟ್ ಆಗುತ್ತೆ, ಈವನ್ ಆಗಿ ಇದಾಗುತ್ತೆ, ಅವ್ರಿಗೂ ಬಿಸ್ನೆಸ್ಗಳು ಚೆನ್ನಾಗಾಗತ್ತೆ.
ಅಲ್ಲಿ ಒಂದು ಜಾಗ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಹತ್ರನೇ ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಸೊ ನೀವು ಆ ಕಡೆ ಎಲ್ಲ ನೋಡೋದೆಲ್ಲ ನೋಡಿ, ಅದೆಲ್ಲ ಏನೇನು ನೋಡ್ತಾ ಇದ್ದೀರಲ್ಲ, ಸೊ ಅವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಸೊ ಇಲ್ಲಿವರೆಗೂ ಮಾತ್ರ, ಇವಾಗ ನಾವೆಲ್ಲಿ ನಿಂತಿದ್ದೀವಿ ಅಲ್ಲಿವರೆಗೂ ಮಾತ್ರ ನಿಮಗೆ ಸಾರ್ವಜನಿಕರು ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ಅಲ್ಲೆಲ್ಲ ಗಾಡಿ ತೊಗೊಂಡು ಹೋಗೋಂಗಿಲ್ಲ ಅಂತ ಹೇಳಿದ್ರು. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋದೆ. ಗಂಗಾಧರ ಅವರು ಹೇಳಿದ್ರು ಓಕೆ ಅಂತ. ಸೊ ಅದರಿಂದ ಹೋಗ್ಬಿಟ್ಟು ಬಂದೆ. ಯಾಕಂದರೆ ನನಗೊಂದು ಶಾಟ್ ಬೇಕಿತ್ತು, ಏರಿಯಲ್ ವ್ಯೂ. ಅದೊಂದು ಏರಿಯಲ್ ವ್ಯೂ ತೊಗೊಂಡೆ. ಮತ್ತು ಇನ್ನೊಂದೇನೆಂದರೆ ತುಂಬಾ ಗಾಳಿ ಇದೆ, ಅದರಿಂದ ಡ್ರೋನ್ ಆರಿಸೋದಕ್ಕೂ ಸ್ವಲ್ಪ ಕಷ್ಟ ಆಯಿತು. ಇನ್ನು ಅಲ್ಲಿ ಸೆಂಟ್ರ್ನಲ್ಲಿ ಐಲ್ಯಾಂಡ್ ಇದೆ, ನಿಮ್ಗೆ ಕಾಣ್ತಾ ಇದೆಯಾ ನೋಡಿ, ಅಲ್ಲಿ ಸೆಂಟ್ರ್ನಲ್ಲಿ ಐಲ್ಯಾಂಡ್ ಇದೆ. ಆ ಐಲ್ಯಾಂಡಿಗೆ ಡ್ರೋನ್ನ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಏನಂದರೆ ಅಲ್ಲಿವರೆಗೂ ಅರ್ಧವರೆಗೂ ಹೋಯ್ತು, ಆಮೇಲೆ ಸಿಗ್ನಲ್ ಎರರ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ನಾನು ಇನ್ನು ರಿಸ್ಕ್ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಡ್ರೋನ್ನ ವಾಪಸ್ ಲ್ಯಾಂಡ್ ಮಾಡ್ಕೊಂಡೆ. ಆಲ್ರೆಡಿ ಫ್ರೆಂಡ್ಸ್ ನಿಮಗೂ ಗೊತ್ತು, ನಾನು ತುಂಬಾ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ಬ್ಲಂಡರ್ ಮೇಲೆ ಬ್ಲಂಡರ್ ಮಾಡಿರೋದು. ನಾನು ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬರಬೇಕಿತ್ತು. ಬಟ್ ದೊಡ್ಡಬಳ್ಳಾಪುರದಿಂದ ಬಂದು ದಾರಿ ತಪ್ಪೋಗಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರದಿಂದ ಸುತ್ತ ಹಾಕೊಂಡು ಮತ್ತೆ ತಿರ್ಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 3 hours 4 hours ಏನೋ ಬರೀ ರೈಡೇ ಆಗೋಯ್ತು ನಂದು. ಅಷ್ಟೇ. ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಒಂದು ಟೈಮ್ ಲ್ಯಾಪ್ಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಕ್ಲೌಡು ಮೋಡ ಮುಚ್ಕೊಬಿಟ್ಟಿದೆ. ಪ್ರಾಬಬ್ಲಿ ನಾನು ಈಗ ಬಿಟ್ಟರೆ ಒಳ್ಳೆಯದು, ಮನೆಗೆ ಬೇಗ ಹೋಗಿ ಸೇರ್ಕೊತೀನಿ. ಯಾಕಂದರೆ ಹೆಂಗೆ ಏನೋ ಅದು ಚೆನ್ನೈನಲ್ಲೆಲ್ಲ ಡಿಪ್ರೆಷನ್ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಸೈಕ್ಲೋನ್ ಎಫೆಕ್ಟ್ ಇಲ್ಲೂ ಸ್ಟಾರ್ಟ್ ಆಗುತ್ತೆ. ಒಂದು 3-4 ದಿನ ಮಳೆ ಬರೋದ್ರಿಂದ 3-4 ದಿನ ಮಳೆ ಬರ್ಬೋದು. ಬಂದರೆ ಹೌಸ್ ಅರೆಸ್ಟ್ ತಿರ್ಗಾ ಎಲ್ಲರೂ. ಸೊ ನನಗೀಗ ಮಳೆ ಬರೋದಕ್ಕಿಂತ ಮುಂಚೆ ಮನೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀನಿ. ಬನ್ನಿ ಮನೆಗೆ ಹೋಗೋಣ. ಇವತ್ತಿನ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಸರಿ ಬರ್ತೀನಿ ನಾನು, ಯಾವಾಗ ಅದು ಫ್ರೀ ಮಾಡಿಕೊಂಡು ಬರೋಣ. ಕೆಲವು ವಿಷಯಗಳನ್ನ ತಿಳ್ಕೊಂಡು ಬಂದೆ. ಅಲ್ಲಿ ಆ್ಯಕ್ಚುಲಿ ಏನಂದರೆ ವೀಕೆಂಡಲ್ಲಿ ತುಂಬಾ ಕ್ರೌಡ್ ಇರತ್ತಂತೆ, ಸ್ಯಾಟರ್ಡೆ ಸಂಡೇ ಆ್ಯಂಡ್ ಟ್ಯೂಸ್ಡೇ ಆಲ್ಸೋ. ಸೊ ಈ ಸ್ಯಾಟರ್ಡೆ ಸಂಡೇ ಟ್ಯೂಸ್ಡೇ ಬಿಡಿ, ಸ್ಯಾಟರ್ಡೆ ಸಂಡೇ ಬೇರೆ ಕಡೆ ಜಾಗದಿಂದೆಲ್ಲ ಬರ್ತಾ ಇರ್ತಾರೆ, ಅದು ಓಕೆ. ಬಟ್ ಟ್ಯೂಸ್ಡೇ ಏನಕ್ಕೆ ಕ್ರೌಡ್ ಇರುತ್ತೆ ಅಂದರೆ ಫಿಷರ್ಮನ್ಗಳು ಬಂದ್ಬಿಟ್ಟು ಅಲ್ಲಿ ಮೀನು ಹಿಡಿತಾರಂತೆ. ಮೀನು ಹಿಡಿದ್ಬಿಟ್ಟು ಸೇಲ್ ಮಾಡ್ತಾರಂತೆ. ಆ ಸೇಲ್ ಮಾಡೋದಕ್ಕೆ ಪರ್ಚೇಸ್ ಮಾಡೋದಕ್ಕೋಸ್ಕರ ಸುಮಾರು ಜಾಗದಿಂದ ಎಲ್ಲ ಬರ್ತಾರಂತೆ. ಸೊ ಇವತ್ತಿನ ವೀಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. 2000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸು. ಎಸ್, ಅದಕ್ಕೆ ಖುಷಿ ಆಗ್ತಾ ಇದೆ. ಬಟ್ ಯಾರು ನನಗಿನ್ನೂ ಕನೆಕ್ಟ್ ಆಗಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಿದೆ. ನೋ ಪ್ರಾಬ್ಲಮ್, ಮುಂದೆ ಒಂದಿನ ಎಲ್ಲರೂ ಕನೆಕ್ಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.